ಇನ್ನು ಕೊಲೆ ಪ್ರಕರಣದಲ್ಲಿ ಜೈಲಲ್ಲಿರುವ ದರ್ಶನ್ ನಟನೆಯ ಡೆವಿಲ್ ಸಿನಿಮಾ ಇವತ್ತು ತೆರೆ ಕಂಡಿದೆ. ಮೊದಲ ದಿನವೇ ಭರ್ಜರಿ ಕಲೆಕ್ಷನ್ ಕೂಡ ಮಾಡ್ತಾ ಇದೆ. ದರ್ಶನ್ ಅಭಿಮಾನಿಗಳು ಸಿನಿಮಾ ಬಿಡುಗಡೆಯನ್ನ ಹಬ್ಬದ ರೀತಿಯಲ್ಲಿ ಆಚರಿಸಿದ್ದಾರೆ. ದರ್ಶನ್ ಫ್ಯಾನ್ಸ್ ಸಂಭ್ರಮ ಯಾವ ಸ್ವರೂಪದಲ್ಲಿ ಇವತ್ತು ಸಾಗಿತ್ತು ಅನ್ನೋದನ್ನ ನೀವು ತೋರಿಸ್ತೀವಿ. ಇಷ್ಟು ದಿನ ಟ್ರೈಲರ್ ನೋಡಿ ಸೈಕ್ ಆಗಿದ್ದ ದರ್ಶನ್ ಅಭಿಮಾನಿಗಳು ಡೆವಿಲ್ನ ನಯಾ ಅವತಾರ ನೋಡೋದಕ್ಕೆ ತುದಿಗಾಲಲ್ಲಿ ಕಾದು ನಿಂತಿದ್ರು. ಅಭಿಮಾನಿಗಳ ಕೋರಿಕೆ ಮೇಲೆಕೆನೆ ಬೆಳಗ್ಗೆ 6:30ಕ್ಕೆ ವಿಶೇಷ ಶೋ ಏರ್ಪಡಿಸಲಾಗಿತ್ತು. ಮೈ ಕೊರೆಯುವ ಚಳಿಯಲ್ಲೇ ಕಾದು ನಿಂತಿದ್ದ ಅಭಿಮಾನಿಗಳು ದರ್ಶನ್ನನ್ನ ಕಣ್ತುಂಬಿಕೊಂಡು ಕುಣಿದು ಕುಪ್ಪಳಿಸಿದ್ದಾರೆ. ದರ್ಶನ್ ಜೈಲಲ್ಲಿರೋ ಕಾರಣ ದರ್ಶನ್ ಜವಾಬ್ದಾರಿ ಹೊತ್ತಿದ್ದ ವಿಜಯಲಕ್ಷ್ಮಿ ನರ್ತಕಿ ಚಿತ್ರಮಂದಿರದಲ್ಲಿ ಅಭಿಮಾನಿಗಳ ಜೊತೆ ಸಿನಿಮಾ ನೋಡಿದ್ರು. ಈ ವೇಳೆ ದರ್ಶನ್ ಮಗ ವಿನೀಶ್, ಧನ್ವೀರ್ ಗೌಡ ಹಾಗೂ ನಾಯಕಿ ರಚನಾ ಕೂಡ ಸಾಥ್ ಕೊಟ್ರು. ನಮ್ಮ ಅಣ್ಣನ ಪರವಾಗಿ ನಾವು ನಿಂತ್ಕೋತೀವಿ ಈ ಸಿನಿಮಾ ಪ್ರಮೋಟ್ ಮಾಡಕ್ಕೆ ಅಂತ ಅದನ್ನ ಮಾಡ್ತಾ ಇದ್ದಾರೆ ಅವರು. ನಮಗೆ ಅವ್ರು ಏನ್ ಹೇಳೋದು ಅದಕ್ಕಿಂತ ಹೆಚ್ಚಾಗೆ ಮಾಡ್ತಾ ಇದ್ದಾರೆ. ಬೆಂಗಳೂರಿನ ಎಲ್ಲಾ ಥಿಯೇಟರ್ನಲ್ಲೂ ಇವತ್ತು ದಾಸನ ಉತ್ಸವ ನಡೀತಿದೆ. ಮಾಗಡಿ ರಸ್ತೆಯ ಪ್ರಸನ್ನ ಚಿತ್ರಮಂದಿರದಲ್ಲಿ ಜನಸಾಗರವೇ ಸೇರಿತ್ತು. 53 ಅಡಿ ಎತ್ತರದ ಕಟೌಟ್ಗೆ ಹೂವಿನ ಹಾರ, ಹಾಲಿನ ಅಭಿಷೇಕ ಮಾಡಿದ್ರು. ಒಂದ್ ಕಡೆ ಪಟಾಕಿ ಸದ್ದು ಮುಗಿಲು ಮುಟ್ತಿದ್ರೆ ಮತ್ತೊಂದ್ ಕಡೆ ಅಭಿಮಾನಿಗಳ ಹರ್ಷ ದಶ ದಿಕ್ಕುಗಳಲ್ಲೂ ಮಾರ್ದನಿಸ್ತಿತ್ತು. ದಾವಣಗೆರೆಯಲ್ಲೂ ದರ್ಶನ್ ಅಭಿಮಾನಿಗಳ ಸಂಭ್ರಮ ಜೋರಾಗಿತ್ತು. ಗೀತಾಂಜಲಿ ಚಿತ್ರಮಂದಿರದ ಬಳಿ ಅಖಿಲ ಕರ್ನಾಟಕ ದರ್ಶನ್ ತೂಗುದೀಪ ಅಭಿಮಾನಿಗಳ ಸಂಘದಿಂದ ಅನ್ನ ಸಂತರ್ಪಣೆ ಮಾಡಲಾಯಿತು. ಬೆಳಗ್ಗೆಯ ತಿಂಡಿಗೆ ಕೇಸರಿ ಬಾತ್, ಪಲಾವ್, ಚಿತ್ರಾನ್ನ ನೀಡಲಾಯಿತು. ಹುಬ್ಬಳ್ಳಿಯಲ್ಲೂ ಡೆವಿಲ್ ಸಿನಿಮಾಗೆ ಚಿತ್ರರಸಿಕರು ಫಿದಾ ಆಗಿದ್ದಾರೆ. ಬೆಳ್ಳಂಬೆಳಗ್ಗೆಯೇ ಡೆವಿಲ್ ಸಿನಿಮಾ ನೋಡಿದ ಅಭಿಮಾನಿಗಳು ಹರ್ಷೋದ್ಗಾರ ವ್ಯಕ್ತಪಡಿಸಿದ್ದಾರೆ. ಶಿವಮೊಗ್ಗದಲ್ಲಿ ದರ್ಶನ್ ಅಭಿಮಾನಿಗಳ ಸಂಭ್ರಮಕ್ಕೆ ಪಾರವೇ ಇರಲಿಲ್ಲ. ನಗರದ ವೀರಭದ್ರೇಶ್ವರ ಥಿಯೇಟರ್ ಮುಂದೆ ದಾಸನ ಫ್ಯಾನ್ಸ್ ಕುಣಿದು ಕುಪ್ಪಳಿಸಿದ್ರು. ಥಿಯೇಟರ್ ಮುಂದೆಯೇ ದರ್ಶನ್ ಫ್ಯಾನ್ಸ್ಗೆ ಬಾಡೂಟ ವಿತರಣೆ ಮಾಡಲಾಯಿತು. ಯಾದಗಿರಿ ಜಿಲ್ಲೆಯ ಶಹಾಪುರದ ಭವಾನಿ ಥಿಯೇಟರಲ್ಲೂ ಹಬ್ಬದ ವಾತಾವರಣವೇ ಕಂಡುಬಂತು. ಕನ್ನಡದ ಬಾವುಟದ ಜೊತೆಗೆ ದರ್ಶನ್ರ ಬೃಹತ್ ಕಟೌಟ್ ಹಾಕಿ ಕುಣಿದು ಕುಪ್ಪಳಿಸಿದ್ದಾರೆ. ಇನ್ನು ಗದಗ ಪಟ್ಟಣದ ಮಹಾಲಕ್ಷ್ಮಿ ಚಿತ್ರಮಂದಿರದಲ್ಲೂ ಅಭಿಮಾನಿಗಳ ಹರ್ಷೋದ್ಗಾರ ಹೇಳತೀರದಂತಾಗಿತ್ತು. ದರ್ಶನ್ರ ಕಟೌಟ್ಗೆ ಹಾಲಿನ ಅಭಿಷೇಕ ಮಾಡಿ ಪೂಜೆ ಸಲ್ಲಿಸಿದ್ದಾರೆ. ಇನ್ನು ಮೈಸೂರಲ್ಲೂ ಸಂಗಮ್ ಥಿಯೇಟರ್ ಬಳಿ ದರ್ಶನ್ ಅಭಿಮಾನಿಗಳು ಅನ್ನದಾನ ಮಾಡಿದ್ರು. ಅಂದಾಜು 14ರಿಂದ 15 ಕೋಟಿ ಬಾಚಿದ ಡೆವಿಲ್. ದರ್ಶನ್ ಅಂದ್ರೆ ಬಾಕ್ಸ್ ಆಫೀಸ್ ಸುಲ್ತಾನ ಅಂತಾರೆ. ಅದರಲ್ಲೂ ದರ್ಶನ್ ಜೈಲಲ್ಲಿರೋದ್ರಿಂದ ಸಿನಿಮಾದ ಕ್ರೇಜ್ ದುಪ್ಪಟ್ಟಾಗಿತ್ತು. ದಾಸನ ಫ್ಯಾನ್ಸ್ ನಾವೇ ಸಿನಿಮಾ ಗೆಲ್ಲಿಸ್ತೀವಿ ಅನ್ನೋ ಹಠಕ್ ಬಿದ್ದಿದ್ರು. ಹೀಗಾಗಿ ಡೆವಿಲ್ ಸಿನಿಮಾ ಅದ್ಧೂರಿಯಾಗಿ ಓಪನಿಂಗ್ ಪಡ್ಕೊಂಡಿದೆ. ಮೊದಲ ದಿನವೇ ರಾಜ್ಯಾದ್ಯಂತ 14ರಿಂದ 15 ಕೋಟಿ ಕಲೆಕ್ಷನ್ ಮಾಡಿರೋ ಸಾಧ್ಯತೆ ಇದೆ. ಈ ಹಿಂದೆ ದರ್ಶನ್ ಅಭಿನಯದ ಕಾಟೇರ ಸಿನಿಮಾ ಮೊದಲ ದಿನವೇ 13 ಕೋಟಿ ಕಲೆಕ್ಷನ್ ಮಾಡಿತ್ತು. ಅದನ್ನೀಗ ಡೆವಿಲ್ ಬೀಟ್ ಮಾಡೋ ಸಾಧ್ಯತೆ ಇದೆ. ಇದೇ ಓಟ ಮುಂದುವರಿದ್ರೆ ಮುಂದಿನ 4 ದಿನದಲ್ಲೇ 50 ಕೋಟಿ ಕೊಳ್ಳೆ ಹೊಡೆಯೋ ನಿರೀಕ್ಷೆ ಇದೆ. ಸತೀಶ್ ಕನಕಪುರ ಜೊತೆ ಗೀತಾ, ಮಾದೇಶ್, ನ್ಯೂಸ್ 18 ಬೆಂಗಳೂರು.